ಫ್ರೆಂಡ್ಸ್, ಹೇಗಿದ್ರೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದು. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ತುಂಬಾ ಸಾಫ್ಟಾದ ಮತ್ತು ಟೇಸ್ಟಿಯಾದಂಥ ಕೇಕ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲು ನಾವು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಗಿಂತ ಜಾಸ್ತಿ ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪು ಮೊಸರನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು 4 ಸ್ಪೂನು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡಿ ಚೆನ್ನಾಗಿ ಮಿಕ್ಸಿ ಮಾಡಿದಾದಮೇಲೆ ಇದಕ್ಕೆ ಸೂಜಿ ರವೆ 1 ಕಪ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಅರ್ಧ ಕಪ್ಪಷ್ಟು ಮೈದಾ ಕೂಡ ಹಾಕ್ತಾಯಿದ್ದೀನಿ. ನಂತರ ಅರ್ಧ ಕಪ್ ಹಾಲು ಹಾಕ್ತಾಯಿದ್ದೀನಿ. ಬಿಸಿ ಮಾಡಿ ತಣ್ಣಗಾದಂಥ ಹಾಲಿದು 2 ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡಿ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಇದು ಬಂದು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಒಂದು ವೇಳೆ ನಿಮಗೆ ಇದು ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದರೆ ಇದಕ್ಕೆ ನೀವು ಇವಾಗಲೇ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಕೂಡ ನೀವು ಇಟ್ಕೋಬೋದು. 10 ನಿಮಿಷ ಈಗ ಇದನ್ನು ನೆನೆಯೋದಕ್ಕೆ ಬಿಡೋಣ. ಯಾಕಂದರೆ ಇದರಲ್ಲಿ ರವೆ ಹಾಕಿರೋದ್ರಿಂದ ರವೆ ಕೂಡ ಸ್ವಲ್ಪ ನೆನೆದ್ರೆ ಕೇಕು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಒಂದು ಕೇಕ್ ಮಾಡಲನ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನ ನೀಟಾಗಿ ಸವರ್ಕೊಂಡ್ಬಿಡ್ಬೇಕು. ಎಲ್ಲ ಕಡೆ ಸವರ್ಬಿಟ್ಟು ಆಮೇಲೆ ಇದಕ್ಕೆ ಒಂದು ಬಟರ್ ಪೇಪರ್ನ ಕೂಡ ನಾವು ಹಾಕಬೇಕು. ಬಟರ್ ಪೇಪರ್ ಹಾಕಿ ಮತ್ತು ಬಟರ್ ಪೇಪರ್ ಮೇಲೂ ಕೂಡ ಸ್ವಲ್ಪ ಎಣ್ಣೆನ ಸವರಬೇಕು. ಆವಾಗ ಕೇಕ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲಿ ತಳ ಅಂಟೋದಿಲ್ಲ. ಒಂದು ವೇಳೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ನೀವು ಎಣ್ಣೆನ ಸವರ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ತೆಗೆದ್ರೂ ಕೂಡ ನೀವು ತುಂಬಾ ಚೆನ್ನಾಗಿ ಕೇಕ್ ಬರುತ್ತೆ. ಸೊ ನೋಡಿದ್ರಲ್ವ, ಈ ರೀತಿಯಾಗಿ ಎಲ್ಲನೂ ಸವರಿಟ್ಕೊಳ್ಳೋಣ. ಈಗ 10 ನಿಮಿಷ ಆಗಿದೆ. ಈಗ ಕೇಕ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅಂತ ನೋಡೋಣ. ಸೊ ನೋಡಿ, ಈ ರೀತಿಯಾಗಿ ನಿಂತ ಮೇಲೂ ಕೂಡ ಇಷ್ಟೇ ಹದವಾಗಿ ಇರಬೇಕು. ತೀರಾ ತೆಳುವಾಗಿಯೂ ಇರಬಾರ್ದು, ಹಾಗೆ ತೀರಾ ಗಟ್ಟಿಯಾಗಿಯೂ ಕೂಡ ಇರಬಾರ್ದು. ಒಂದು ವೇಳೆ ಗಟ್ಟಿ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ 1 ಸ್ಪೂನು. ಹಾಗೆ 1 ಸ್ಪೂನು ನಾನು ಬೇಕಿಂಗ್ ಸೋಡಾನು ಕೂಡ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿ ಆದಮೇಲೆ ಜಾಸ್ತಿ ಹೊತ್ತು ನೀವು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ವೆನಿಲಾ ಎಸೆನ್ಸ್ ಕೂಡ ಹಾಕ್ತಾಯಿದ್ದೀನಿ. ಇದು ರುಚಿಗೆ, ನೀವು ಬೇಕಿದ್ದರೆ ವೆನಿಲಾ ಎಸೆನ್ಸ್ ಹಾಕೋಬೋದು, ಬೇಡ ಅಂತಂದರೆ ನೀವು ಏಲಕ್ಕಿ ಪೌಡರ್ ಕೂಡ ಹಾಕೋಬೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇಲ್ಲ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಾದಮೇಲೆ. ಸೊ ಇವಾಗ ಇದನ್ನು ಒಂದು ಕೇಕ್ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ. ಕೇಕ್ ಮೌಲ್ಡ್ಗೆ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಟ್ಯಾಪ್ ಮಾಡೋಣ. ಆವಾಗ ಅದರಲ್ಲೇನಾದರೂ ಏರ್ ಬಬಲ್ಸ್ ಇದ್ದರೆ ಅದೆಲ್ಲನೂ ಕೂಡ ಹೋಗುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಬಾದಾಮಿನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಕೋಬೋದು ಅಥವಾ ಬೇಡ ಆದರೆ ಬಿಡ್ಬೋದು. ಸೊ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಕೇಕ್ ತಿನ್ನುವಾಗ ಕೂಡ ರುಚಿನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬಾದಾಮಿನ ಹಾಕ್ತಾಯಿದ್ದೀನಿ. ಹಾಗೆ ಇನ್ನು ನಾನು ಮೊದಲೇ 10 ನಿಮಿಷ ಒಂದು ಪಾತ್ರೆನ ಪ್ರೀಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಒಂದು ಪಾತ್ರೆಯಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಅದನ್ನು ಪಾತ್ರೆ ಮುಚ್ಚಿಬಿಟ್ಟು ನಾನು ಪ್ರೀಹೀಟ್ ಆಗೋಕ್ಕೆ ಇಟ್ಟಿದ್ದೆ. ಇವಾಗ ಅದು ಕಾದಿದೆ. ಸೊ ಈಗ ನಾವು ಕೇಕ್ ಮಿಶ್ರಣ ಏನು ರೆಡಿ ಮಾಡಿಟ್ಟಿದ್ವಲ್ವ, ಸೊ ಅದನ್ನು ನಾನು ಇವಾಗ ಇಟ್ಕೊತಾ ಇದ್ದೀನಿ. ಇದರೊಳಗಡೆ ಇಟ್ಬಿಟ್ಟು ಈಗ 35ರಿಂದ 40 ನಿಮಿಷದವರೆಗೂ ನಾವು ಸಣ್ಣ ಉರಿಯೊಳಗೆ ನಾವು ಇದನ್ನು ಬೇಯಿಸ್ಕೊಬೇಕು. ಗ್ಯಾಸ್ ಸ್ಟವ್ನ ಜಾಸ್ತಿ ಜೋರು ಮಾಡೋಕ್ಕೆ ಹೋಗಬಾರ್ದು. ಹೈ ಫ್ಲೇಮಲ್ಲಿ ಇಡೋದ್ರಿಂದ ಕೇಕು ಸೀದು ಹೋಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿ, ಈಗ 35ರಿಂದ 40 ನಿಮಿಷದವರೆಗೂ ಆಗಿದೆ. ಸೊ ಈ ಕೇಕ್ ಬೆಂದಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಈ ರೀತಿಯಾಗಿ ಒಂದು ಚಾಕು ಅಥವಾ ಒಂದು ಟೂತ್ ಪಿಕ್ನ ಸಹಾಯದಿಂದ ಇದರೊಳಗೆ ಚುಚ್ಚಿಬಿಟ್ಟು ತೆಗೆದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕೇಕು ಹತ್ತಬಾರ್ದು. ಒಂದು ವೇಳೆ ಕೇಕ್ ಏನಾದರೂ ಹತ್ತಿದರೆ ಸೊ ಮತ್ತೆ ನೀವು 5 ನಿಮಿಷದವರೆಗೂ ನೀವು ಇಟ್ಬಿಟ್ಟು ಬೇಯಿಸಬೇಕಾಗುತ್ತೆ. ಸೊ ಈಗ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಕೇಕು ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನು ಕಟ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಕೇಕು ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಕೇಕು ಚೆನ್ನಾಗಿ ಬರಬೇಕು, ಸಾಫ್ಟಾಗಿ ಬರಬೇಕು ಅಂತಂದರೆ ಕೇಕು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಕಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಈಗ ಕೇಕು ಪೂರ್ತಿಯಾಗಿ ತಣ್ಣಗಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ಅಂತ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡಿ, ಹೆಚ್ಚೊಂದು ಸಾಫ್ಟ್ ಕೂಡ ಆಗಿದೆ. ಸೊ ಈಗ ಒಂದು ಚಾಕುವಿನಿಂದ ಸುತ್ತಾನು ಕೂಡ ಈ ರೀತಿಯಾಗಿ ನಾವು ಕೇಕ್ನ ಬಿಡಿಸ್ಕೊಳ್ಳೋಣ. ಕೇಕು ಎಲ್ಲಿ ಅಂಟಿರೋದಿಲ್ಲ. ಸೊ ಒಂದು ವೇಳೆ ಅಕಸ್ಮಾತಾಗಿ ಹತ್ತಿದ್ರೂ ಕೂಡ ಕೇಕು ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಚಾಕುವಿನಿಂದ ಸುತ್ತಾನು ಕೂಡ ಅಡ್ಜಸ್ಟ್ನ ಬಿಡಿಸ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ಗೆ ನಾವು ಡಬ್ಬ ಹಾಕಿಬಿಟ್ಟು ತಗೊಳ್ಳೋಣ. ಈಗ ಬಟರ್ ಪೇಪರ್ ಕೂಡ ರಿಮೂವ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಬಂದಿದೆ ಅಂತ. ಇದ್ರ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ
ಬಟರ್ ಪೇಪರ್ ಕೂಡ ರಿಮೂವ್ ಆಗ್ತಾ ಇದೆ ಅಂತ ಬಟರ್ ಪೇಪರಿಗೆ ಕೂಡ ಎಲ್ಲಿ ಕೇಕ್ ಅಂಟ್ಕೊಂಡಿಲ್ಲ. ಸೊ ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ ಅಲ್ವಾ. ಈಗ ಸುತ್ತ ಕೂಡ ಹಾಕಿರ್ತಕ್ಕಂಥ ಬಟರ್ ಪೇಪರ್ನ ತೆಗಿತಾ ಇದ್ದೀನಿ. ಸೊ ನೋಡಿ, ಕೇಕ್ ಕಲರ್ ಕೂಡ ಸುತ್ತಾನು ಎಷ್ಟೊಂದು ಚೆನ್ನಾಗಿ ಬಂದಿದೆ. ಎಲ್ಲಿ ಕೂಡ ಕೇಕು ಕಪ್ಪಾಗಿಲ್ಲ ಮತ್ತು ಸೀದು ಹೋಗಿಲ್ಲ, ಏನಿಲ್ಲ. ಎಷ್ಟೋ ಚೆನ್ನಾಗಿ ಮತ್ತು ಕಲರ್ ಕೂಡ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಕೆಳಗಡೆ ಭಾಗನೂ ಕೂಡ ಎಲ್ಲಿನೂ ಸ್ವಲ್ಪನೂ ಕೂಡ ಇದು ಕಪ್ಪಾಗಿಲ್ಲ. ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಸೊ ಈಗ ಇದನ್ನು ಕೇಕ್ ನಾನು ಕಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಕೂಡ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಈಗ ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಎಷ್ಟೊಂದು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂತ. ತುಂಬಾ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ ಕೇಕು. ನೋಡಿ, ನಿಮಗೂ ಕೂಡ ಈ ಕೇಕು ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಸಾಫ್ಟಾಗಿ ಕೂಡ ಬರ್ತಾ ಇದೆ. ಸೊ ಒಳಗಡೆನೂ ಕೂಡ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಒಳಗಡೆನೂ ಕೂಡ ಬೆಂದಿದೆ ಅಂತ. ತುಂಬಾ ಸ್ಪಾಂಜಿಯಾಗಿ ಬಂದಿದೆ ಕೇಕ್ ಮಾತ್ರ. ತುಂಬಾ ಟೇಸ್ಟಿಯಾಗಿ ಕೂಡ ಇದೆ. ಸೊ ನೀವು ಕೂಡ ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.